ಬೀರ್ನಹಳ್ಳಿ ಮತ್ತು ಬೊಮ್ಮನಹಳ್ಳಿ ಮಧ್ಯೆ ರಸ್ತೆ ಸುಧಾರಣೆ ಮಾಡುವಂತೆ ಕರ್ವೆ ಆಗ್ರಹ. ಸೇಡಂ ತಾಲೂಕಿನ ಬೀರ್ನಹಳ್ಳಿ ಮತ್ತು ಬೊಮ್ಮನಹಳ್ಳಿ ಮಧ್ಯ ಸಂಪರ್ಕ ಕಲ್ಪಿಸುವ ರಸ್ತೆಯು ಸಂಪೂರ್ಣ ಹದಗೆಟ್ಟಿರುವುದರಿಂದ ರಸ್ತೆ ಸುಧಾರಣೆ ಮಾಡುವಂತೆ ಅನೇಕ ಬಾರಿ ಮನವಿ ಮಾಡಿಕೊಂಡರೂ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ. ನಾವು ಇದೇ ಕೊನೆಯ ಬಾರಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಮುಂದಿನ 8 ದಿನಗಳ ಒಳಗೆ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳ ಕಾರ್ಯಾಲಯ ಎದುರುಗಡೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ರಾಮಚಂದ್ರ ಗುತ್ತೇದಾರ್ ಅವರು ಆಗ್ರಹ ವ್ಯಕ್ತಪಡಿಸಿದರು. ಇದು ಕೂಡು ರಸ್ತೆ ಇದೆ. ಈ ರಸ್ತೆ ಅನೇಕ ವರ್ಷಗಳಿಂದ ಡಾಂಬರೀಕರಣ ಇತ್ತು. ಕಾಲಾಂತರಗಳಿಂದ ರೈತರ ಬಂಡಿ, ಎತ್ತುಗಳು, ಇನ್ನಿತರ ಕೃಷಿ ಚಟುವಟಿಕೆ ಇದೇ ರಸ್ತೆ ಮೂಲಕ ಅನೇಕ ಬಾರಿ ಹೋಗ್ತದೆ. ಈ ಊರಿನ ಗ್ರಾಮಸ್ಥರು ಅನೇಕ ಬಾರಿ ಮನವಿ ಮಾಡಿದಾರಂತೆ. ನಾವೆಲ್ಲ ಅವ್ರ ಮನವಿಗೆ ಸ್ಪಂದಿಸಿದ್ವಿ. ಅವ್ರಿಗೆ ಕೇಳಿದೇವೆ, ಸರಿ ಮನವಿ ಮಾಡಿವ್ರಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿವ್ರಿ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿವ್ರಿ. ಈಗ ನಮ್ಮ ಪತ್ರಿಕಾ ಸಂಚಾಲಕರಾಗಿರ್ತಕ್ಕಂಥ ಗುಂಡಪ್ಪ ಅವರು ಅನೇಕ ಸರಿ ಈ ಬೀರ್ನಹಳ್ಳಿ ಗ್ರಾಮದ ಒಂದು ಕೂಡು ರಸ್ತೆಗೋಸ್ಕರ ಅನೇಕ ಸರಿ ಮನವಿ ಮಾಡಿದ್ದಾರೆ. ಆ ಮನವಿಗೆ ಇನ್ನೂ ಸ್ಪಂದಿಸ್ತಾ ಇಲ್ಲ ಸರ್ಕಾರ. ಇಲ್ಲಿ ಹೆಂಗಿದೆ ಅಂದ್ರೆ ಕೆಸರು ಗದ್ದೆ ಆಗಿಬಿಟ್ಟಿದೆ. ರೋಡೇ ಅನ್ಸಂಗಿಲ್ಲ. ಇಲ್ಲಿ ಈ ಕೆಸರು ಗದ್ದೆ ಆಗಿರ್ತಕ್ಕಂಥ ರೋಡ್ನಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಹೆಸರು ರಾಶಿ ಪ್ರಾರಂಭ ಆಗೋದು. ಬಂಡಿ ಹೆಂಗ್ ಹೋಗ್ಬೇಕು, ಎತ್ತುಗಳು ಹೆಂಗ್ ಹೋಗ್ಬೇಕು, ರೈತರು ಯಾವ ರೀತಿ ಹೋಗ್ಬೇಕು, ರೈತರು ವೃದ್ಧರು ಇರ್ತಾರ, ಹೆಣ್ಮಕ್ಳು ಇರ್ತಾರ, ಕೂಲಿ ಕಾರ್ಮಿಕರು ಇರ್ತಾರ, ಅವ್ರು ಯಾವ ರೀತಿ ರಸ್ತೆ ಮೇಲೆ ನಡೆದಾಡ್ಬೇಕಂತಕ್ಕಂಥ ನಂದೊಂದು ಖಂಡನೆ ಅದು. ಯಾಕಂದ್ರೆ ಈ ರಸ್ತೆ ಆಗ್ಬೇಕು, ಇನ್ನು ಅಗಲೀಕರಣ ಆಗ್ಬೇಕು, ಈ ರಸ್ತೆ ಸುಧಾರಣೆ ಆಗ್ಬೇಕು. ಈ ರಸ್ತೆ ಬಗ್ಗೆ ಸರ್ಕಾರ ಅತಿ ಶೀಘ್ರದಲ್ಲಿ ಗಮನ ಹರಿಸ್ಬೇಕು. ಇಲ್ಲಾಂದ್ರೆ ಮುಂದಿನ 8 ದಿವಸಗಳೊಳಗಾಗಿ ಈ ರೈತರ ಜೊತೆಯಲ್ಲಿ ನಾವು ಹೋರಾಟ ಮಾಡಿ ಉಗ್ರವಾದ ಪ್ರತಿಭಟನೆಯನ್ನ ಮಾಡಿ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳ ಕಾರ್ಯಾಲಯದ ಎದುರುಗಡೆ, ಮಾನ್ಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಎದುರುಗಡೆ ಉಪವಾಸ ಸತ್ಯಾಗ್ರಹ ಕೂಡ್ಲಿಕ್ಕೆ ನಾವು ಯಾವುದೇ ತರ ಹಿಂಜರಿಯಂಗಿಲ್ಲ ಅಂತಕ್ಕಂಥ ಮಾತನ್ನ ನಾನೊಬ್ಬ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರ ಗುತ್ತೇದಾರ್ನಾಗಿ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಪತ್ರಿಕಾ ಮುಖಾಂತರ ನಾವು ಮನವಿ ಮಾಡ್ತಾ ಇದೀವಿ, ಎಲ್ಲಾ ರೈತರಿಗೆ ಒಳ್ಳೇದಾಗ್ಬೇಕು. ಸರ್ಕಾರ ಹೇಳ್ತಾ ಇದೆ ರೈತರಿಗೋಸ್ಕರ ಸರ್ಕಾರ ಇದೆ ಅಂತೇಳಿ. ಕೂಡು ರಸ್ತೆ ಆಣದಿಗೆ ಹೆಚ್ಚಿನ ಆದ್ಯತೆಯನ್ನ ಕಲ್ಯಾಣ ಕರ್ನಾಟಕದಲ್ಲಿ ಈಗಾಗಲೇ ಇಟ್ಟಿದ್ದಾರೆ ಅಂತಕ್ಕಂಥದ್ದು ಸರ್ಕಾರದ ಗಮನಕ್ಕಿದೆ. ಆ ಕೂಡು ರಸ್ತೆ ಆಣದಿಯನ್ನ ಡಾಂಬರೀಕರಣ ಮಾಡಿದ್ರೆ ಶೀಘ್ರದಲ್ಲಿ ರೈತರಿಗೆ ಒಂದು ಒಳ್ಳೆ ಅವಕಾಶವನ್ನ ಮಾಡಿಕೊಟ್ಟಂಗಾಗ್ತದೆ. ಎಷ್ಟೋ ರೈತರ ಎತ್ತುಗಳಲ್ಲಿ ಕಾಲ್ ಜಾರಿ ಬಿದ್ದು ಮೃತಕ್ಕೆ ಬಲಿಯಾಗಿದ್ದಾವೆ, ಎಷ್ಟೋ ಕೂಲಿ ಕಾರ್ಮಿಕರು ಬಿದ್ದಿದ್ದಾರೆ, ಎಷ್ಟೋ ದ್ವಿಚಕ್ರ ವಾಹನಗಳು ಬಿದ್ದಿದ್ದಾವೆ. ಅವೆಲ್ಲ ನಮ್ಮಲ್ಲಿ ದಾಖಲೆ ಸಮೇತ ಇದಾವೆ. ಅವು ಬಾಯಿಲೆ ಹೇಳ್ತಾ ಇಲ್ಲ. ಆ ದಾಖಲೆ ಸಮೇತ ಮುಂದಿನ ದಿನಗಳಲ್ಲಿ ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಪ್ರೆಸ್ ಮೀಟ್ ಮಾಡಿ ತಮ್ಮ ಗಮನಕ್ಕೆ ತರ್ತೀವಿ. ತಮ್ಮ ಮ್ಯಾಲ ಅಭಿಮಾನ ಅದ್ ನಮಗ. ಈ ಜನಪ್ರತಿನಿಧಿಗಳು ಯಾರೇ ಇರ್ಲಿ, ಈ ಸ್ಥಳೀಯರು ಇರ್ಲಿ, ಈ ನಮ್ಮ ತಾಲೂಕದವ್ರು ಇರ್ಲಿ, ತಾವೆಲ್ಲ ಒಗ್ಗೂಟ್ಕೊಂಡು ಜನರ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕಂತೇಳಿ ಎಲ್ಲಾ ಜನಪ್ರತಿನಿಧಿಗಳಲ್ಲಿ, ಮಾನ್ಯ ಸಚಿವರಲ್ಲಿ, ಮಾನ್ಯ ತಾಲೂಕಾ ದಂಡಾಧಿಕಾರಿಗಳಲ್ಲಿ, ಸಹಾಯಕ ಆಯುಕ್ತರಲ್ಲಿ, ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನನ್ನ ವಿನಂತಿ ಇದೆ. ಇನ್ನೊಂದ್ಸರಿ ತಮ್ಗೆ ವಿನಂತಿ ಮಾಡ್ತೀನಿ, ದಯವಿಟ್ಟು ಈ ರಸ್ತೆ ಸುಧಾರಣೆ 8 ದಿವಸಗಳೊಳಗೆ ಮಾಡ್ಬೇಕು. ಇಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಡಿ. ಉಗ್ರ ಹೋರಾಟ ಮಾಡ್ಲಿಕ್ಕೆ ನಾವು ಸದಾ ಸಿದ್ಧರಿದ್ದೀವಿ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ ಇಷ್ಟಪಡ್ತೀನಿ. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆಸುಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.